ರಾಜ್ಯ ರಾಜಕೀಯ ಕಿಚ್ಚು ಖರ್ಗೆ ಮನೆಗೆ ಶಿಫ್ಟ್. ನಾಳೆ ಸಿದ್ದರಾಮಯ್ಯ ಖರ್ಗೆ ಹೈ ವೋಲ್ಟೇಜ್ ಮೀಟಿಂಗ್. ಡಿಕೆ ಟೀಮ್ ಏನ್ ಮಾಡುತ್ತೆ, ಯಾವ ದಾಳ ಉರುಳುತ್ತೆ? ಇದು ಚದುರಂಗದ ಎರಡನೇ ಸ್ಟೋರಿ. ಖರ್ಗೆ ಮನೆಯಲ್ಲಿ ಕ್ಲೈಮ್ಯಾಕ್ಸ್. ಮಲ್ಲಿಕಾರ್ಜುನ ಖರ್ಗೆ ಅವರು ಸರಿಸುಮಾರು 50 ವರ್ಷಗಳಿಂದ 52-53 ವರ್ಷಗಳಿಂದ ರಾಜಕೀಯದಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ರಾಜಕೀಯವನ್ನು ನಡೆಸ್ತಾ ಬಂದಿರುವಂತಹ ನಾಯಕ. ಸರಿಸುಮಾರು 49 ವರ್ಷಗಳ ಕಾಲ ನೇರವಾಗಿ ಜನರಿಂದ ಚುನಾಯಿತರಾಗಿ ಶಾಸನ ಸಭೆಗಳಲ್ಲಿ, ಅಸೆಂಬ್ಲಿಯಲ್ಲಿರ್ಬೋದು ಅಥವಾ ಲೋಕಸಭೆಯಲ್ಲಿರ್ಬೋದು ಕೆಲಸ ಮಾಡಿದಂಥವ್ರು. ಅದಾದ ನಂತರ ಈಗ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರುವಂಥವ್ರು. ಕಾಂಗ್ರೆಸ್ನ ಜೊತೆಗೆ ಸುದೀರ್ಘ ಒಡನಾಟ. KPCC ಅಧ್ಯಕ್ಷ, ಪ್ರತಿಪಕ್ಷ ನಾಯಕ, ಈಗ AICC ಅಧ್ಯಕ್ಷ. ಅಲ್ಲಿವರೆಗಿನ ಸುದೀರ್ಘವಾದಂಥ ಅನುಭವ. ಇಷ್ಟೆಲ್ಲ ಇರುವಂತಹ ಖರ್ಗೆ ಅವರು ಈಗ AICC ಅಧ್ಯಕ್ಷರಾಗಿರುವಾಗಲೇ ಅವರದೇ ತವರು ರಾಜ್ಯ ಆಗಿರ್ತಕ್ಕಂತಹ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಒಳಗಡೆ ಬಣಬಡಿದಾಟ ನಡೀತಾ ಇದೆ. ಈಗ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇರುವಂಥದ್ದು ಇವರೇನೋ ಬಣಬಡಿದಾಟ ಮಾಡ್ತಾ ಇದ್ದಾರೆ, ಅದನ್ನು ಸಾಲ್ವ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಬರ್ತಾ ಇರೋದಲ್ಲ. ಅವರ ನಾರ್ಮಲ್ ಪ್ರಯಾಣದ ಪ್ರಕಾರವಾಗಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆದರೆ ಖರ್ಗೆ ಭೇಟಿಗೆ ಈಗ ಶಾಸಕರುಗಳು ಮಾತ್ರ ಅಲ್ಲ, ಖುದ್ದು ಮುಖ್ಯಮಂತ್ರಿಯವರೇ ಹೋಗುವುದಕ್ಕೆ ತಯಾರಾಗಿದ್ದಾರೆ. ಖರ್ಗೆ ಭೇಟಿಗಾಗಿ DKC ಬಣದ ಶಾಸಕರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದರು. ನಿನ್ನೆ ರಾತ್ರಿ ಕೆಲವರು ಅವ್ರನ್ನ ಭೇಟಿ ಕೂಡ ಆದರು. ಇವತ್ತು ಮಧ್ಯಾಹ್ನದ ವೇಳೆಗೆ ಅವರೇನು ಬೆಂಗಳೂರಿಗೆ ವಾಪಸ್ ಆಗುವಂತಹ ಸಂದರ್ಭದಲ್ಲೂ ಕೂಡ ಹಲವರು ಅವ್ರನ್ನ ಭೇಟಿಯಾಗಿದ್ದಾರೆ. ಆದರೆ ಬೆಂಗಳೂರಿಗೆ ಬರ್ತಾ ಇರುವಂಥ AICC ಅಧ್ಯಕ್ಷರು ಕುತೂಹಲ ಹೆಚ್ಚಿದೆ. ನಾಳೆ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ CM ಸಿದ್ದರಾಮಯ್ಯನವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಖರ್ಗೆ ಅವರ ಸಮಯಾವಕಾಶವನ್ನು ಕೇಳಿದ್ದಾರೆ. ನನಗೂ ಮೀಟಿಂಗ್ ಟೈಮ್ ಕೊಡಿ ಅಂತೇಳಿ ಕೇಳಿದಾರಂತೆ. ಹಾಗಾಗಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖರ್ಗೆ ಅವರ ಮನೆಗೆ ಹೋಗ್ಬೋದು. ಇವತ್ತು ಖರ್ಗೆ ಅವರಲ್ಲಿದ್ದ ದೆಹಲಿಯಿಂದ ಹೊರಟಾಗ ಅವರ ಮನೆಯಲ್ಲಿ ಶರತ್ ಬಚ್ಚೇಗೌಡರು ಕೂಡ ಇದ್ರು, ಕಾಂಗ್ರೆಸ್ನ ಶಾಸಕರು. ಹಲವಾರು ಜನ ಈಗಾಗಲೇ ಖರ್ಗೆ ಅವ್ರನ್ನ ಭೇಟಿಯಾಗೋದಕ್ಕೆ ನಿನ್ನೆ ರಾತ್ರಿ ಕೂಡ ಕೆಲವರು ಹೋಗಿದ್ದಾರೆ. ಅವ್ರ ಜೊತೆಗೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಮಾತನ್ನು ಖರ್ಗೆ ಅವರು ಹೇಳಿದ್ದಾರೆ. ಏನೇನಾಗಿದೆ ಅನ್ನೋಂಥದ್ದು ಇಲ್ಲಿ ನೋಡಬೇಕು. ಹೈಕಮಾಂಡ್ ಮೊರೆ ಹೋಗ್ತಾ ಇರುವಂಥದ್ದು, ಪಕ್ಷದೊಳಗಿನ ಗೊಂದಲಗಳಿಗೆ ತೆರೆ ಎಳೆಯೋದಕ್ಕಾಗಿ ಈಗ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಮೊನ್ನೆ ದೆಹಲಿಯಲ್ಲೂ ಕೂಡ ಹೋಗಿ ಭೇಟಿಯಾಗಿದ್ದಾರೆ. ಸುದೀರ್ಘ 50 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಖರ್ಗೆ ಅವರ ಜೊತೆಗೆ. ಅದಾದ ನಂತರ ಈಗ ದೆಹಲಿ ಭೇಟಿಯ ನಂತರ ಬೆಂಗಳೂರಿನಲ್ಲೂ ಕೂಡ ಖರ್ಗೆ ಅವರ ಭೇಟಿಗೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಖರ್ಗೆ ಅವ್ರನ್ನ ಹೋಗಿ ಭೇಟಿ ಆಗ್ಬೋದು, ಅವರ ಮನೆಯಲ್ಲೇ ಹೋಗಿ ಭೇಟಿ ಆಗ್ಬೋದು. ಆ ಮೂಲಕ ಅವ್ರ ಜೊತೆಗೆ ಸಂಜೆ ಬೆಂಗಳೂರಿಗೆ ಬರ್ತಾ ಇರುವಂತಹ ಖರ್ಗೆ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚೆ ನಡೆಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಭಾಳಷ್ಟು ರಾಜಕೀಯದ ವಿಚಾರಗಳು ಇದ್ದೇ ಇರ್ತವೆ. ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೈ ವೋಲ್ಟೇಜ್ ಮೀಟಿಂಗ್ನ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಯಾಕಂದರೆ ಸರ್ಕಾರಕ್ಕೆ 2.5 ವರ್ಷ ತುಂಬಿದ ನಂತರ ಎದ್ದಿರತಕ್ಕಂತಹ, ಈಗ ನಿಜಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ, ಒಳಗೊಳಗಿನ ಗುದ್ದಾಟದ ಸದ್ದು ಹೊರಗಡೆಗೂ ಕೂಡ ಕೇಳ್ತಾ ಇದೆ ನೋಡಿ. ಹೀಗಾಗಿ ಈ ಗೊಂದಲಗಳನ್ನು ಬಗೆಹರಿಸುವಂತಹ ಜವಾಬ್ದಾರಿ ಸ್ಥಾನದಲ್ಲಿ ಈಗ ಖರ್ಗೆ ಅವರು ಕುಳಿತಿದ್ದಾರೆ. ಅವರ ತೀರ್ಮಾನ ಬಹಳ ಮುಖ್ಯ ಆಗುತ್ತೆ ಈ ವಿಚಾರದಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಗೊಂದಲಕ್ಕೆ ಬ್ರೇಕ್ ಹಾಕಿಸುವಂತಹ ಸಿದ್ಧತೆಯನ್ನು ಸಿದ್ದರಾಮಯ್ಯನವರು ಮಾಡಿಕೊಂಡಿರಬಹುದು. ಆ ಮೂಲಕವಾಗಿ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು. ಸಿದ್ದರಾಮಯ್ಯನವರು ಆಲ್ರೆಡಿ ಹೇಳಿದ್ದಾರೆ, ಮುಂದಿನ ಬಜೆಟ್ ನಾನು ಮಂಡಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಅಂದರೆ ಬಹುತೇಕ ಮಾರ್ಚ್ ಅಂತ್ಯದವರೆಗೆ ಯಾವುದೇ ರೀತಿಯಂಥ ಬದಲಾವಣೆಗಳು ಆಗೋದಿಲ್ಲ ಅನ್ನೋಂಥದ್ದು ಸಿದ್ದರಾಮಯ್ಯನವರ ದೃಢ ವಿಶ್ವಾಸ. ಮಾರ್ಚ್ ಆದಮೇಲೆ ಮತ್ತೆ ಏಪ್ರಿಲ್ ಬರುತ್ತೆ, ಆವಾಗ ನೋಡ್ಕೊಳ್ಳೋಣ ಅಂತ ಕೂಡ ಇರ್ಬೋದು. ಗೊಂದಲಗಳಿಗೆ ತೆರೆ ಎಳಿಬೇಕು ಅನ್ನುವಂಥದ್ದು ಇಲ್ಲಿ ಇವರು ಹೇರಬಹುದಾಗಿರುವಂತಹ ಪ್ರಮುಖ ಒತ್ತಡ ಅಥವಾ ಪ್ರಮುಖ ಬೇಡಿಕೆ. ಈ ರೀತಿಯಾಗಿ ನಾವು ಬಹಿರಂಗ ಚರ್ಚೆ ಮಾಡುವಂಥದ್ದು ಒಳ್ಳೆಯದಲ್ಲ ಅಂತೇಳಿ ಆಡಳಿತ ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಸಿದ್ದರಾಮಯ್ಯನವರು ಬೆಂಗಳೂರಲ್ಲಿ ಮಾತಾಡಿದರು, ಏನು ಸರ್ ನೀವೇ 5 ವರ್ಷ ಇರ್ತೀರಾ ಅಂತ ಕೇಳ್ತಾರೆ. ಮೈಸೂರಿನಲ್ಲಿ ಹೋದರೂ ಕೂಡ ಏನು ಸರ್ ನೀವೇ 5 ವರ್ಷ ಇರ್ತೀರಾ ಅಂತ. ಹುಬ್ಳಿಗೆ ಹೋದರೂ ಅದೇ ಪ್ರಶ್ನೆ, ಕೊಪ್ಪಳಕ್ಕೆ ಹೋದರೂ ಅದೇ ಪ್ರಶ್ನೆ, ಮಂಗಳೂರಿಗೆ ಹೋದರೂ ಅದೇ ಪ್ರಶ್ನೆ, ಬೆಳಗಾವಿಗೆ ಹೋದರೂ ಅದೇ ಪ್ರಶ್ನೆ. ಈ ರೀತಿಯಾಗಿ ಪ್ರತಿನಿತ್ಯ ಸಿದ್ದರಾಮಯ್ಯನವರು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಇದೇ ಕಾರಣಕ್ಕಾಗಿ ಆಡಳಿತ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ. ಪ್ರತಿಪಕ್ಷಗಳಿಗೂ ಕೂಡ ಇದರ ಲಾಭ ಆಗುತ್ತೆ. ಈ ಸರ್ಕಾರ ಇವತ್ತು ಬಿದ್ದು ಹೋಗುತ್ತೆ, ಅಲ್ಲೊಬ್ಬರು ಏಕನಾಥ ಶಿಂದೆ ಆಗ್ತಾರೆ, ಇನ್ನೊಬ್ಬರು ಈ ರೀತಿಯಾಗಿ ಸರ್ಕಾರ ಉರುಳಿಸ್ತಾರೆ. ಇಂತಹ ಚರ್ಚೆಗಳು ಪ್ರತಿಪಕ್ಷದ ಕಡೆಯಿಂದ ಬರ್ತಾನೆ ಇದೆ. ಭಿನ್ನಮತೀಯ ಚಟುವಟಿಕೆ ರೀತಿ ಬಿಂಬಿತ ಆಗ್ತಾ ಇದೆ. ಅಂದರೆ ಈಗ ನಡೀತಾ ಇರೋಂಥ ಇದನ್ನು ಭಿನ್ನಮತ ಚಟುವಟಿಕೆ ಅಂತ ಹೇಳಿದ್ರೆ ಮತ್ತಿನ್ನೇನು ಅಂತ ಹೇಳೋಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆ ಇದೆ. ಆದರೆ ಬಹಿರಂಗವಾಗಿ ಅದು ಗೋಚರಿಸ್ತಾ ಇಲ್ಲ. ಬಹಿರಂಗವಾಗಿ ಆ ಭಿನ್ನಮತ ಅನ್ನುವಂಥ ರೀತಿಯಲ್ಲಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಷ್ಟೇ ಅದು ಚರ್ಚೆ ಆಗ್ತಿಲ್ಲ. ಆದರೆ ಭಿನ್ನಮತೀಯ ಚಟುವಟಿಕೆ ರೀತಿಯಲ್ಲಿ ಇದು ಗೋಚರಿಸ್ತಿದೆ ಅನ್ನೋದನ್ನು ಹೇಳ್ಬೋದು. ಬ್ರೇಕ್ ಬೀಳದಿದ್ದರೆ ಪಕ್ಷಕ್ಕೆ ನಷ್ಟ ಆಗುತ್ತೆ. ಈಗ ಇದಕ್ಕೆ ಬ್ರೇಕ್ ಹಾಕದೇ ಹೋದರೆ ಪಕ್ಷಕ್ಕೆ ಇದು ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನು ಸಿದ್ದರಾಮಯ್ಯನವರು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಬಹುದು ಖರ್ಗೆ ಅವರ
ಜೊತೆಗೆ ಖರ್ಗೆ ಅವರನ್ನ ಭೇಟಿ ಆಗ್ತೀನಿ ಅನ್ನೋಂಥ ವಿಷಯದಲ್ಲಿ ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ನೀವು ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ರೆ ಖರ್ಗೆ ಅವರೇ ಬೆಂಗಳೂರು ಬರ್ತಾ ಇದ್ದಾರೆ, ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ, ಬಂದಾಗ ನಾಳೆ ಭೇಟಿ ಮಾಡಿ. ಖರ್ಗೆ ಅವರೇ ಬೆಂಗಳೂರು ಬರ್ತಾ ಇದ್ದಾರೆ, ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ, ಬಂದಾಗ ನಾಳೆ ಭೇಟಿ ಮಾಡಿ. ಇನ್ನು ಈ ವಿಚಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಕೆ ಎಚ್ ಮುನಿಯಪ್ಪ ಅವರು ಕೂಡ ಮಾತನಾಡಿದ್ದಾರೆ, ತೋರಿಸ್ತೀನಿ. ಎಲ್ಲ ಇದ್ರೆ ಹೈಕಮಾಂಡ್ ಅವರು ನೋಡ್ಕೊಳ್ತಾರೆ. ಹೈಕಮಾಂಡ್ ಅವ್ರಿಗೆ ಗೊತ್ತಿಲ್ಲದೆ ನಡೆಯುತ್ತಾ ಯಾವ್ದಾದ್ರು, ಅವರು ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಅವ್ರ ಇಂಟರ್ಫಿಯರೆನ್ಸ್ ಆಗ್ಬೇಕು ಇಂಟರ್ಫಿಯರ್ ಆಗ್ತಾರೆ. ಈಗ ಅದ್ರ ಅಗತ್ಯ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಿದೆ, ಹಾಗಾಗಿ ಅವರು ಯಾವುದಕ್ಕೂ ಪ್ರವೇಶ ಮಾಡಿಲ್ಲ. ನಾನೀಗಾಗಲೇ AICC ಅಧ್ಯಕ್ಷನ ಭೇಟಿಯಾಗಿ ಕೇಳಿದ್ದೀನಿ, ನೀವೇನಾದರೂ ಒಂದು ತೀರ್ಮಾನ ಮಾಡಿದರೆ ಆ ತೀರ್ಮಾನದಂತೆ ತಕ್ಷಣ ನಡ್ಕೊಂಡು ಗೊಂದಲಕ್ಕೆ ಅವಕಾಶ ಕೊಡಬೇಕು. ಇಲ್ಲ ತೀರ್ಮಾನ ಅಂದರೆ ಒಂದು ಬಂದು AICC ಪ್ರಧಾನ ಕಾರ್ಯದರ್ಶಿಗಳು ಜವಾಬ್ದಾರಿ ಯಾರು ಇನ್ಚಾರ್ಜ್ ಇದ್ದಾರೆ ಬಂದು ಕುಂತು ಮಾತಾಡಿ ನಮ್ಮ ನಿರ್ಣಯ ಹೀಗಿದೆ, ಹೀಗೆ ನಡ್ಕೊಂಡು ಹೋಗಿ ಅಂತ ಹೇಳ್ಬೇಕು. ಇದರ ಮಧ್ಯೆ ನಿನ್ನೆ ರಾತ್ರಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿಗೆ, ಅವರ ಭೇಟಿಗೆ ಶಿವಕುಮಾರ್ ಅವರ ಬಣದ ಶಾಸಕರು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಖರ್ಗೆ ಅವರು ಹೇಳಿರುವಂತಹ ಮಾತು, ನಾನು ದುಡಿದಿದ್ದೇನೆ. ಅಂದರೆ ಇವರೆಲ್ಲ ಹೋಗಿರೋದು, ದೆಹಲಿಗೆ ಹೋಗಿರುವಂತಹ DK ಟೀಮ್ನ ಶಾಸಕರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಅವ್ರ ಜೊತೆಗೆ ಹೋಗಿ ವಿಶ್ ಮಾಡಿದ್ದಾರೆ. ಈಗ ಆ ವಿಶ್ ಮಾಡಿದ್ದಕ್ಕೆ ಇವರು ನಾನಾ ರೀತಿಯಲ್ಲಿ ಹೇಳ್ಬೋದು, ಇಲ್ಲ ನಾವು ದೆಹಲಿಗೆ ಹೋಗಿದ್ದಕ್ಕೆ ಬೇಕಾಗಿ ಅವ್ರನ್ನ ಭೇಟಿಯಾದ್ವಿ, ನಾವೇನು ಅಧಿಕಾರ ಬದಲಾವಣೆ ಬಗ್ಗೆ ಕೇಳೋಕ್ಕೆ ಹೋಗಿಲ್ಲ, ನಾವು ಆ ರೀತಿಯಾಗಿ ಮಾತಾಡಿಲ್ಲ, ಈ ರೀತಿಯಾಗಿ ಮಾತಾಡ ಅಂತ ಏನೇನೇ ಸ್ಪಷ್ಟನೆ ಕೊಡ್ಬೋದು. ಆದರೆ ಈ ರೀತಿಯ ಬೆಳವಣಿಗೆಗಳಂತೂ ನಡೀತಾ ಇದೆ. ನಿನ್ನೆ ರಾತ್ರಿ ಭೇಟಿಗೆ ಹೋದಂಥವ್ರಿಗೆ ಖರ್ಗೆ ಅವರ ಮನೆಯಲ್ಲಿ ಭಾಳ ನಿರಾಸೆ ಕಾದಿತ್ತು. ಯಾಕಂದರೆ ನಿನ್ನೆ ರಾತ್ರಿ ಭೇಟಿಗೆ ಹೋಗಿದ್ದವರಿಗೆ ಖರ್ಗೆ ಅವರೇನು ಟೈಮ್ ಕೊಡಲಿಲ್ಲ. ಕರ್ನಾಟಕದ ಶಾಸಕರನ್ನು ವಿಶೇಷವಾಗಿ ಕೂರಿಸಿ ಮಾತನಾಡಿಸುವಷ್ಟು ಅವ್ರನ್ನ ಸತ್ಕರಿಸ್ತಾ ಕೂತ್ಕೊಳ್ಳುವಂಥ ಕಡೆಗೆ ಅವ್ರು ಹೋಗಲಿಲ್ಲ. ಯಾಕೆಂದರೆ ಶಾಸಕರಿಗೆ ಕೂತು ಮಾತನಾಡದೆ ಹಾಗೆಯೇ ಕಳಿಸಿದ್ದಾರೆ ಖರ್ಗೆ ಅವರು. ಯಾಕೆಂದರೆ ನೀವು ಪದೇ ಪದೇ ಡೆಲ್ಲಿಗೆ ಯಾಕೆ ಬರ್ತಾ ಇದ್ದೀರಿ ಅನ್ನೋಂಥದ್ದು ಖರ್ಗೆ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ ಶಾಸಕರುಗಳಿಗೆ, ಕರ್ನಾಟಕದ ಶಾಸಕರುಗಳಿಗೆ ಕೇಳ್ತಿರೋದು ಅವ್ರು ಅದನ್ನೇ. ನೀವು ಹೋಗಿ ನಿಮ್ಮ ಕೆಲಸವನ್ನು ಮಾಡೋದು ಬಿಟ್ಬಿಟ್ಟು ಯಾಕೆ ಬರ್ತಾ ಇದ್ದೀರಿ, ಶಾಸಕರೊಂದಿಗೆ ಕೂತು ಮಾತನಾಡದೆ ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ದಿಲ್ಲಿಗೆ ಯಾಕೆ ಬಂದ್ರಿ ಅಂಥೇಳಿ ಕೇಳಿದ್ದಾರೆ ಖರ್ಗೆ ಅವರು, ಕೇಳಿದ್ದಾರೆ ಶಾಸಕರುಗಳಿಗೆ, ನೀವು ಯಾಕೆ ಬಂದ್ರಿ ದಿಲ್ಲಿಗೆ, ಏನು ಉದ್ದೇಶಕ್ಕಾಗಿ ಬಂದಿದ್ದೀರಿ ಅಂತ. ಆ ಸಂದರ್ಭದಲ್ಲಿ ಕೆಲವರು ಹೇಳಿದ್ದಾರೆ, ಶಿವಕುಮಾರ್ ಅವರಿಗೆ CM ಹುದ್ದೆ ಕ್ಲೇಮ್ ಮಾಡಿದ್ದಾರೆ ಕೆಲವು ಶಾಸಕರು. ಯಾಕಂದರೆ ಶಿವಕುಮಾರ್ ಅವರ ದುಡಿಮೆ ಇದೆ ಸರ್, 2.5 ವರ್ಷ ಆಯಿತು ಸರ್ಕಾರಕ್ಕೆ, ಹೀಗಾಗಿ ಇವತ್ತಿಗೆ 2.5 ವರ್ಷ ತುಂಬಿರೋದ್ರಿಂದಾಗಿ ಪರಿಗಣಿಸಬೇಕು ಅನ್ನೋಂಥ ರೀತಿಯಲ್ಲಿ ಮನವಿಯನ್ನು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಪೂರ್ತಿಯಾಗಿ ಇದಕ್ಕೆ ಅವಕಾಶ ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಆಗಲೇ ಖರ್ಗೆ ಅವರು ಶಾಸಕರುಗಳಿಗೆ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವೇನೇ ಇದ್ರೂ ಕೂಡ ಸೋನಿಯಾ ಗಾಂಧಿ ಅವರಿಗೆ ಹೋಗಿ ಮಾತನಾಡಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಹೋಗಿ ಮಾತನಾಡಿ ಅಂತೇಳಿ. ಅವ್ರಿಗೂ ಕೂಡ ಗೊತ್ತಿದೆ ಈ ಶಾಸಕರು ಸೋನಿಯಾ ಗಾಂಧಿ ಅವ್ರ ಹತ್ರನೂ ಹೋಗೋದಿಲ್ಲ, ರಾಹುಲ್ ಗಾಂಧಿ ಅವ್ರ ಹತ್ರನೂ ಹೋಗೋದಿಲ್ಲ, ನಾನು ಇದನ್ನು ತಿಳ್ಕೊಂಡು ಬರ್ತಾ ಇದ್ದಾರೆ ಅಂತೇಳಿ ಖರ್ಗೆ ಅವರು ಕೂಡ ಗೊತ್ತಿರುತ್ತೆ. ಈ ಕಾರಣಕ್ಕೆ ಅವರು ಅಲ್ಲಿಗೆ ಹೋಗಿ ಮಾತನಾಡಿ ಅಂತ ಹೇಳಿದ್ದಾರೆ. ಈಗ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ಅಂತ ಹೇಳಿ ಅವರು ಕಳಿಸಿದ್ದಾರೆ. ಅಂದರೆ ಇದರ ಮಾತಿನ ಅರ್ಥ ನೋಡಿ ಎಷ್ಟು ವಿಶಾಲವಾಗಿದೆ ಮತ್ತು ಆಳವಾಗಿದೆ. ಖರ್ಗೆ ಅವರು ಆಗಲೇ ನಾನು ಹೇಳಿದಂಗೆ 53 ವರ್ಷದಿಂದ ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಏನು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದೇ 53 ವರ್ಷಗಳಾಯಿತು. ಇಷ್ಟು ಸುದೀರ್ಘ ಅನುಭವ ಇದ್ದರೂ ಕರ್ನಾಟಕದಲ್ಲಿ 8 ಬಾರಿ ಶಾಸಕರಾಗಿದ್ದರೂ ಕೂಡ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಗಲಿಲ್ಲ. ಪ್ರತಿಪಕ್ಷ ನಾಯಕರಾಗಿದ್ದರು, KPCC ಅಧ್ಯಕ್ಷರಾಗಿದ್ದರು, ಇಷ್ಟೆಲ್ಲ ಆದರೂ ಕೂಡ ಸಿಗಲಿಲ್ಲ. ಈಗ ಅವರ ದುಡಿಮೆ ಬಗ್ಗೆ ಫಲ ಕೇಳೋದಕ್ಕೆ ಬಂದಾಗ ಖರ್ಗೆ ಅವರು ಹೇಳಿದರೆ ನಾನು ಕೂಡ ದುಡಿದಿದ್ದೀನಿ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಈ ರೀತಿಯಾದಂತಹ ಬೇಡಿಕೆಗಳನ್ನು ತರಬೇಡಿ, ಅದಕ್ಕೆ ನಾನು ಸೊಪ್ಪು ಹಾಕೋದಿಲ್ಲ ಅನ್ನುವಂತಹ ಸಂದೇಶವನ್ನು ವೆರಿ ಕ್ಲಿಯರ್ ಆಗಿ ರವಾನಿಸಿದಂತೆ ಭಾಸವಾಗ್ತದೆ. ನೋಡಬೇಕು ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಯಾವ ಸ್ವರೂಪದಲ್ಲಿ ಆಗುತ್ತೆ, ಖರ್ಗೆಯವರ ಭೇಟಿ ಮತ್ತು ಸಿದ್ದರಾಮಯ್ಯವರ ಮಾತು ಏನೇನಿರುತ್ತೆ ಅನ್ನೋಂಥದ್ದು ಭಾಳ ಮುಖ್ಯ ಆಗಿರುವಂಥದ್ದು. ಇದಾಗಿತ್ತು.